ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ರೈತರಿಗಾಗಿ ಕೇಂದ್ರದ ಮುಂದೆ ಹಲವಾರು ಬೇಡಿಕೆ ಇಟ್ಟ ಶ್ರೀ ಎನ್ ಚಲುವರಾಯಸ್ವಾಮಿ. ಒಂದು ರಾಷ್ಟ್ರ ಒಂದು ತೆರಿಗೆ, ಕೃಷಿ ಮಾರುಕಟ್ಟೆಗಳಲ್ಲೂ ಸಹ ಬಳಕೆಗೆ ಬರಲಿ ಎಂದ ತಜ್ಞರು. ಸರ್ವೋಚ್ಚ ನ್ಯಾಯಾಲಯದ ಸಮಿತಿಯ ಮಾತಿಗೂ ಜಗ್ಗದ ಶ್ರೀ ದಲ್ಲೇವಾಲ್, ಆಮರಣ ಉಪವಾಸ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟನೆ. ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಶ್ರೀ ಪ್ರಹ್ಲಾದ್ ಜೋಶಿ. ಜನವರಿ ಅಂತ್ಯಕ್ಕೆ ಮಂಗಳೂರಿನ ಡಾಪ್ಲರ್ ಹವಾಮಾನ ರಾಡರ್ ಉದ್ಘಾಟನೆ. ಮಣ್ಣು ಮಾಲಿನ್ಯವನ್ನು ನಿಯಂತ್ರಿಸುವ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದ ಐಐಟಿ ಬಾಂಬೆಯ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ರಾಜ್ಯದ ರೈತರಿಗಾಗಿ ಕೇಂದ್ರದ ಮುಂದೆ ಹಲವಾರು ಬೇಡಿಕೆ ಇಟ್ಟ ಶ್ರೀ ಎನ್ ಚಲುವರಾಯಸ್ವಾಮಿ ಮುಂಬರಲಿರುವ ಬಜೆಟ್ ಅಧಿವೇಶನದ ಬಗ್ಗೆ ಚರ್ಚಿಸಲು ಕೃಷಿ ಕ್ಷೇತ್ರದಲ್ಲಿ ಆಗುತ್ತಿರುವ ಮತ್ತು ಆಗಬೇಕಾಗಿರುವ ಬದಲಾವಣೆಗಳ ಬಗ್ಗೆ ರಾಜ್ಯದ ಕೃಷಿ ಸಚಿವರ ಜೊತೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾತುಕತೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ರಾಜ್ಯ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು, ಕರ್ನಾಟಕದಲ್ಲಿ ಕೃಷಿಯ ಉತ್ತೇಜನಕ್ಕೆ ಕೇಂದ್ರವೂ ಸಹ ಸಹಾಯ ಮಾಡಬೇಕು ಎಂದು ಕೋರಿದ್ದಾರೆ. ರಾಗಿಗೆ ನೀಡಿದಂತೆ ಉಳಿದ ಸಿರಿಧಾನ್ಯಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ, ಸಿರಿಧಾನ್ಯಗಳಿಂದ ಮಾಡಿದ ತಿಂಡಿ ತಿನಿಸಿನ ಮೇಲೆ 18% GST ವಿಧಿಸುತ್ತಿದ್ದೀರಿ, ಅದನ್ನು 5% ಇಳಿಸಿ, ರಾಜ್ಯದಲ್ಲಿ ಸರಕಾರಿ ಬೀಜೋತ್ಪಾದನಾ ಕೇಂದ್ರಗಳು ಮತ್ತು ಗುಣಮಟ್ಟ ನಿಯಂತ್ರಣ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಆರ್ಥಿಕ ಸಹಾಯ ನೀಡಿ, ಹಿಂಗಾರಿನಲ್ಲಿ ಬೆಳೆದ ಮೆಕ್ಕೆಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ನೀಡಿ ಖರೀದಿಸಿ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ ಕ್ಷೇತ್ರದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಆರ್ಥಿಕ ಸಹಾಯ, ಬೆಂಗಳೂರಿನ ಆನೇಕಲ್ನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪೆಸ್ಟಿಸೈಡ್ ಫಾರ್ಮುಲೇಷನ್ ಟೆಕ್ನಾಲಜಿ ಸ್ಥಾಪಿಸುವ ಕುರಿತು, ಎಣ್ಣೆಕಾಳು ಬೆಳೆಗಳ ತಳಿವರ್ಧನೆಗೆ ಕೇಂದ್ರೀಯ ಕೃಷಿ ಸಂಶೋಧನೆ ಹಾಗೂ ವಿಸ್ತರಣೆ ಇಲಾಖೆಯ ಮೂಲಕ ಹೆಚ್ಚಿನ ಹಣಕಾಸು ಮಂಜೂರು ಮಾಡಬೇಕು, ಜವಳು ಮತ್ತು ಸವಳು ಮಣ್ಣಿನ ಆರೋಗ್ಯ ಸುಧಾರಿಸಲು ನೂತನ ಯೋಜನೆಯ ಆರಂಭ, ರೈತರ ಹೊಲಗಳಲ್ಲಿ ಅರಣ್ಯೀಕರಣ ಪ್ರದೇಶ ವಿಸ್ತರಣೆಗೆ ನೀಡುತ್ತಿರುವ ಧನ ಸಹಾಯವನ್ನು ಹೆಚ್ಚಿಸುವುದು, ಹಳ್ಳಿಗಳನ್ನು ಗುಂಪಾಗಿ ವಿಂಗಡಿಸಿ FPOಗಳ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳ ಮೂಲಕ ಕೋಲ್ಡ್ ಚೈನ್ ಅಭಿವೃದ್ಧಿಪಡಿಸಿ ಸಂಸ್ಕರಣೆ, ಪ್ಯಾಕಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ರಫ್ತು ಮಾಡಲು ನೆರವಾಗಬೇಕು ಎನ್ನುವಂತಹ ಹಲವಾರು ಬೇಡಿಕೆಯನ್ನು ರಾಜ್ಯ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಕೇಂದ್ರದ ಮುಂದೆ ಇಟ್ಟರು. ಒಂದು ರಾಷ್ಟ್ರ ಒಂದು ತೆರಿಗೆ, ಕೃಷಿ ಮಾರುಕಟ್ಟೆಗಳಲ್ಲೂ ಸಹ ಬಳಕೆಗೆ ಬರಲಿ ಎಂದ ತಜ್ಞರು. ಕೃಷಿ ಮಾರುಕಟ್ಟೆಯು ಖರೀದಿದಾರರಿಗೆ ಮತ್ತು ಮಧ್ಯವರ್ತಿಗಳಿಗೆ ತೆರಿಗೆ ವಿಧಿಸುತ್ತದೆ. ಖರೀದಿದಾರ ತಾನು ಕೊಂಡ ಉತ್ಪನ್ನದ ಇಂತಿಷ್ಟು ಭಾಗವನ್ನು ತೆರಿಗೆಯ ರೂಪದಲ್ಲಿ ಕಟ್ಟಬೇಕು ಎಂಬ ನಿಯಮವಿದೆ. ಅದೇ ರೀತಿಯ ನಿಯಮ ವ್ಯಾಪಾರಿಗಳಿಗೂ ಸಹ ಅನ್ವಯಿಸುತ್ತದೆ. ಆದರೆ ಪ್ರತಿಯೊಂದು ರಾಜ್ಯಗಳಲ್ಲಿ ವಿಧಿಸುವ ತೆರಿಗೆಯ ಪ್ರಮಾಣ ಬೇರೆ ಬೇರೆ ಇದೆ. 2019ರಲ್ಲಿ ದೇಶದಾದ್ಯಂತ ತೋಟಗಾರಿಕಾ ಉತ್ಪನ್ನಗಳ ಮಾರುಕಟ್ಟೆಗಳೆಲ್ಲ ಸೇರಿ 908 ಕೋಟಿ ರೂಪಾಯಿಯ ತೆರಿಗೆಯನ್ನು ಸಂಗ್ರಹಿಸಿದ್ದವು. ಆದರೆ ಈ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇಲ್ಲ. ಯಾವ ರಾಜ್ಯದ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ತೆರಿಗೆ ಸಂಗ್ರಹವಾಗಿದೆ, ಅದನ್ನು ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ಬಳಸಲಾಗುತ್ತಿದೆಯಾ ಇಲ್ಲವಾ ಎನ್ನುವುದು ತಿಳಿಯುತ್ತಿಲ್ಲ. ಇದರಿಂದ ಈ ಬಾರಿ ಬಜೆಟ್ಟಿನಲ್ಲಿ ದೇಶದ ಎಲ್ಲಾ ಕೃಷಿ ಮಾರುಕಟ್ಟೆ ಅಥವಾ APMCಗಳಿಗೆ ಒಂದೇ ರೀತಿಯ ತೆರಿಗೆಯನ್ನು ಸರ್ಕಾರ ಘೋಷಿಸಬೇಕು. ಮಾರುಕಟ್ಟೆಯಲ್ಲಿ ಸಂಗ್ರಹವಾದ ತೆರಿಗೆಯನ್ನು ಅದರ ಅಭಿವೃದ್ಧಿಗೆ, ಇನಾಮ್ ಅಳವಡಿಕೆಗೆ ಬಳಸಬೇಕು. ನೈಋತ್ಯ ರಾಜ್ಯಗಳಲ್ಲಿ ಮಾರುಕಟ್ಟೆ ತೆರಿಗೆ ಅಷ್ಟಾಗಿ ಸಂಗ್ರಹವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರವೇ ಆರ್ಥಿಕ ಸಹಾಯ ಮಾಡಿ ಕೃಷಿ ಮಾರುಕಟ್ಟೆಗಳನ್ನು ಅಭಿವೃದ್ಧಿ ಮಾಡಬೇಕು. APMCಗಳಲ್ಲಿ ಶೀತಲೀಕರಣ ಘಟಕ, ಉಗ್ರಾಣದಂತಹ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸಬೇಕೆಂದರೆ ಒಂದು ರಾಷ್ಟ್ರ ಒಂದು ತೆರಿಗೆ ಎನ್ನುವ ನಿಯಮ ಕೃಷಿ ಮಾರುಕಟ್ಟೆಗಳಿಗೂ ಸಹ ಅನ್ವಯವಾಗಬೇಕು ಎಂದು ಕೃಷಿ ತಜ್ಞರು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಸಮಿತಿಯ ಮಾತಿಗೂ ಜಗ್ಗದ ಶ್ರೀ ದಲ್ಲೇವಾಲ್, ಆಮರಣ ಉಪವಾಸ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟನೆ. ಪ್ರತಿಭಟನಾ ನಿರತ ರೈತರ ಜೊತೆಗೆ ಮಾತನಾಡಲು ಸರ್ವೋಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ನವಾಬ್ ಸಿಂಗ್ ಅವರ ನೇತೃತ್ವದ ಸಮಿತಿಯನ್ನು ರಚಿಸಿದೆ. ನ್ಯಾಯಾಲಯದ ಆದೇಶದಂತೆ ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ಟೆಂಟ್ಗಳನ್ನು ಸ್ಥಾಪಿಸಿ ಪ್ರತಿಭಟನೆ ಮಾಡುತ್ತಿರುವ ರೈತರನ್ನು ಸಮಿತಿ ನಿನ್ನೆ ಭೇಟಿಯಾಗಿ ಅವರ ಅಹವಾಲುಗಳನ್ನು ಕೇಳಿಸಿಕೊಂಡಿತು.
ಸಮಿತಿಯ ಈ ಭೇಟಿಯ ಮುಖ್ಯ ಉದ್ದೇಶ ಆಮರಣ ಉಪವಾಸವನ್ನು ಕೈಗೊಂಡಿರುವ ಶ್ರೀ ಜಗಜಿತ್ ಸಿಂಗ್ ದಲ್ಲೇವಾಲ್ ಅವರನ್ನು ಮಾತನಾಡಿಸುವುದಾಗಿತ್ತು. ಸಮಿತಿ ಶ್ರೀ ದಲ್ಲೇವಾಲ್ ಅವರನ್ನು ಭೇಟಿಯಾಗಿ ಆಮರಣ ಉಪವಾಸವನ್ನು ಕೈಬಿಡುವಂತೆ ವೈದ್ಯರ ಸಲಹೆಯನ್ನು ಪಾಲಿಸುವಂತೆ ಕೋರಿಕೊಂಡಿದೆ. ಆದರೆ ಈ ವಿಜ್ಞಾಪನೆಯನ್ನು ನಯವಾಗಿ ದಲ್ಲೇವಾಲ್ ಅವರು ತಿರಸ್ಕರಿಸಿದ್ದು, ರೈತರ ಬೇಡಿಕೆಗಳೇನು ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ, ಸರ್ಕಾರ ಬೇಡಿಕೆಯನ್ನು ಈಡೇರಿಸದ ನಂತರವಷ್ಟೇ ತಾನು ಉಪವಾಸವನ್ನು ಕೈಬಿಡುತ್ತೇನೆ ಎಂದಿದ್ದಾರೆ. ಇನ್ನು ರೈತರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದನ್ನು ಖಂಡಿಸಿರುವ ಪಂಜಾಬಿನ ಕೃಷಿ ಸಚಿವರಾದ ಶ್ರೀ ಗುರ್ಮೀತ್ ಸಿಂಗ್ ಖುದಿಯಾನ್, ಶಿವರಾಜ್ ಸಿಂಗ್ ಚೌಹಾಣ್ ಅವರು ದಲ್ಲೇವಾಲ್ ಅವರನ್ನು ಭೇಟಿಯಾಗಲು ಫೆಬ್ರವರಿಯಲ್ಲಿ ಬರುತ್ತೇನೆ ಎಂದಿದ್ದಾರೆ. ಉಪವಾಸ ನಿರತ ಹಿರಿಯ ರೈತರನ್ನು ಭೇಟಿಯಾಗಲು ಮುಹೂರ್ತ ನೋಡುವುದು ಖಂಡನೀಯ. ಅವರ ಆರೋಗ್ಯದಲ್ಲಿ ಏರುಪೇರಾದರೆ ರೈತರು ಯುದ್ಧಕ್ಕಿಳಿಯುತ್ತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲು ರೈತರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಶ್ರೀ ಪ್ರಹ್ಲಾದ್ ಜೋಶಿ 2019ರಲ್ಲಿ 1 ಕಿಲೋಗ್ರಾಂ ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು 31 ರೂಪಾಯಿಗೆ ನಿಗದಿಪಡಿಸಲಾಗಿತ್ತು. ಇದಾಗಿ 5 ವರ್ಷಗಳಾಗಿವೆ. ಬೇರೆಲ್ಲ ಬೆಳೆಯ ಎಂಎಸ್ಪಿಯನ್ನು ಹೆಚ್ಚಿಸಲಾಗಿದ್ದರೂ ಸಹ ಇದುವರೆಗೂ ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸುವ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿರಲಿಲ್ಲ. ಕಬ್ಬಿನ ಉತ್ಪಾದನಾ ವೆಚ್ಚ ಹೆಚ್ಚಿದ್ದು ಕಿಲೋಗ್ರಾಂ ಕಬ್ಬಿಗೆ ಕನಿಷ್ಠ ಎಂದರೂ 39.14 ರೂಪಾಯಿಯನ್ನು ನೀಡಬೇಕು ಎಂದು ಇಂಡಿಯನ್ ಶುಗರ್ ಅಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮತ್ತು ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಸರ್ಕಾರವನ್ನು ಕೋರಿಕೊಂಡರು. ಇವರ ಕೋರಿಕೆಗೆ ಸ್ಪಂದನೆಯಾಗಿ ಕೇಂದ್ರ ಸರ್ಕಾರ ಸಹ ಈಗ ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆಯನ್ನು ಕಿಲೋಗ್ರಾಮಿಗೆ 42 ರೂಪಾಯಿ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಜನವರಿ ಅಂತ್ಯಕ್ಕೆ ಮಂಗಳೂರಿನ ಡಾಪ್ಲರ್ ಹವಾಮಾನ ರಾಡಾರ್ ಉದ್ಘಾಟನೆ. ಜನವರಿ 4ಕ್ಕೆ ಭಾರತೀಯ ಹವಾಮಾನ ಇಲಾಖೆಗೆ 150 ವರ್ಷ ತುಂಬಿದ ಸಂಭ್ರಮಾಚರಣೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಇಂಡಿಯನ್ ಮೆಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ
ಎನ್ ಪೂವಿ ಅರಸನ್ ಅವರು ಕರ್ನಾಟಕದ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ನಿರ್ಮಾಣವಾಗುತ್ತಿರುವ ರಾಜ್ಯದ ಪ್ರಪ್ರಥಮ ಸಿ ಬ್ಯಾಂಡ್ ಡಾಪ್ಲರ್ ಹವಾಮಾನ ರಾಡಾರ್ ಜನವರಿ ಅಂತ್ಯದಲ್ಲಿ ಕಾರ್ಯಾರಂಭಗೊಳಿಸಲಿದೆ. ಹವಾಮಾನ ಇಲಾಖೆ ಬೆಂಗಳೂರಿನಲ್ಲೂ ಸಹ ಇನ್ನೊಂದು ಸಿ ಬ್ಯಾಂಡ್ ಡಾಪ್ಲರ್ ರಾಡಾರ್ ಅನ್ನು ಸ್ಥಾಪಿಸಲು ನಿರ್ಧರಿಸಿದ್ದು, ಈಗಾಗಲೇ ಅದಕ್ಕೆ ಸೂಕ್ತ ಜಾಗವನ್ನು ಗುರುತಿಸಲಾಗಿದೆ. 2025ರ ಅಂತ್ಯದ ಒಳಗೆ ಬೆಂಗಳೂರಿನ ಸಿ ಬ್ಯಾಂಡ್ ರಾಡಾರ್ ಜೊತೆಗೆ ಧಾರವಾಡದಲ್ಲೊಂದು ಎಕ್ಸ್ ಬ್ಯಾಂಡ್, ಹೊನ್ನಾವರದಲ್ಲಿ ಎಸ್ ಬ್ಯಾಂಡ್ ಮತ್ತು ಬಳ್ಳಾರಿಯಲ್ಲಿ ಇನ್ನೊಂದು ಸಿ ಬ್ಯಾಂಡ್ ಡಾಪ್ಲರ್ ರಾಡಾರ್ ಅನ್ನು ಅಳವಡಿಸುವತ್ತ ಹವಾಮಾನ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಕರ್ನಾಟಕದಲ್ಲಿ ಈವರೆಗೂ ಸಹ ಒಂದೇ ಒಂದು DWR ಅಥವಾ ಡಾಪ್ಲರ್ ವೆದರ್ ರಾಡಾರ್ ಇಲ್ಲ. ಇದರಿಂದಾಗಿ ಹವಾಮಾನ ಮುನ್ಸೂಚನೆಗೆ, ಮಳೆಗಾಳಿ ಮಾಪನಕ್ಕೆ ಕರ್ನಾಟಕ ಪಕ್ಕದ ರಾಜ್ಯವನ್ನು ಅವಲಂಬಿಸಬೇಕಾಗಿತ್ತು. ಒಂದು ಸಿ ಬ್ಯಾಂಡ್ DWR ಸುಮಾರು 250 ಕಿಲೋಮೀಟರ್ ಸುತ್ತಳತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದೀಗ ಮಂಗಳೂರಿನ ಕದಿರಿಯಲ್ಲಿ ನಿರ್ಮಾಣವಾಗುತ್ತಿರುವ ಹವಾಮಾನ ರಾಡಾರ್ನಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದ ತೀರ ಪ್ರದೇಶ, ಶಿವಮೊಗ್ಗ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಹವಾಮಾನದ ಅಂಕಿಅಂಶವನ್ನು ಪಡೆಯಬಹುದು. ಈ ಜಿಲ್ಲೆಗಳು ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳಗಳಾಗಿದ್ದು, ಅತಿವೃಷ್ಟಿ, ಚಂಡಮಾರುತ, ನೆರೆ ಮತ್ತು ಭೂಕುಸಿತದ ಮುನ್ಸೂಚನೆಯನ್ನು ನೀಡುವುದು ಸುಲಭವಾಗಲಿದೆ. ಡಾಪ್ಲರ್ ಹವಾಮಾನ ರಾಡಾರ್ ಕಾರ್ಯಾರಂಭವಾದರೆ ರೈತರಿಗೆ ಹೆಚ್ಚಿನ ಅನುಕೂಲ ಎನ್ನಲಾಗಿದೆ. ಮಣ್ಣು ಮಾಲಿನ್ಯವನ್ನು ನಿಯಂತ್ರಿಸುವ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದ IIT ಬಾಂಬೆಯ ವಿಜ್ಞಾನಿಗಳು ಕೀಟನಾಶಕ, ಕಳೆನಾಶಕಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಮತ್ತು ಸೌಂದರ್ಯವರ್ಧಕ, ಪೆಟ್ರೋಲಿಯಂ, ಬಟ್ಟೆ ಮತ್ತು ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಗಳ ಪ್ರಮುಖ ತ್ಯಾಜ್ಯವಾಗಿರುವ ಆರೋಮೇಟಿಕ್ ಹೈಡ್ರೋಕಾರ್ಬನ್ಸ್ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುವ ಪ್ರಮುಖ ರಾಸಾಯನಿಕಗಳು. ಕಾರ್ಬಾರಿಲ್, ನ್ಯಾಫ್ಥಲಿನ್, ಬೆಂಜೋಯೇಟ್, 2,4-ಡೈಕ್ಲೋರೋಫಿನಾಕ್ಸಿ ಅಸೆಟಿಕ್ ಆಸಿಡ್, ಥಾಲೇಟ್ಸ್ ನಂತಹ ರಾಸಾಯನಿಕಗಳು ರೈತರ ಜಮೀನಿನೊಳಗೆ ಸೇರಿಕೊಂಡು ಮಣ್ಣನ್ನು ಮಲಿನಗೊಳಿಸುತ್ತವೆ. ಇಂತಹ ರಾಸಾಯನಿಕಗಳು ಮಣ್ಣನ್ನು ಸೇರದಂತೆ ತಡೆಯುವುದು ಅಸಾಧ್ಯ. ಇವುಗಳನ್ನು ಮಣ್ಣಿಂದ ಸೋಸುವ ಅಥವಾ ಕರಗಿಸುವ ಯಾವುದೇ ಸಂಶೋಧನೆಗಳು ಯಶಸ್ವಿಯಾಗಿರಲಿಲ್ಲ. ಆದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯ ವಿಜ್ಞಾನಿಗಳು ಇದೀಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಸೂಡೋಮನಾಸ್ ಮತ್ತು ಅಸಿಟೋಬ್ಯಾಕ್ಟರ್ ಜಾತಿಗೆ ಸೇರಿದ ಕೆಲ ಬ್ಯಾಕ್ಟೀರಿಯಾಗಳು ಈ ರಾಸಾಯನಿಕಗಳನ್ನು ಕರಗಿಸುವ ಗುಣವನ್ನು ಹೊಂದಿವೆ ಎಂದು ತಿಳಿದುಬಂದಿದೆ. ಬ್ಯಾಕ್ಟೀರಿಯಾಗಳು ಆ ಸಂಕೀರ್ಣ ರಾಸಾಯನಿಕಗಳನ್ನು ಜೀರ್ಣಿಸಿಕೊಂಡು ಸರಳ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಸರಳ ರಾಸಾಯನಿಕಗಳು ಮಣ್ಣನ್ನು ಮಲಿನಗೊಳಿಸುವುದಿಲ್ಲ. ಅಷ್ಟೇ ಅಲ್ಲದೆ ಗಿಡದ ಬೆಳವಣಿಗೆಗೆ ಸಹಾಯವಾಗುವ ಕೆಲ ಹಾರ್ಮೋನುಗಳನ್ನು ಸಹ ಬಿಡುಗಡೆ ಮಾಡುವ ಶಕ್ತಿಯನ್ನು ಇವು ಹೊಂದಿವೆ. ಈ ಬ್ಯಾಕ್ಟೀರಿಯಾಗಳು ಯಾವುದು ಎಂದು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಗೊಳಿಸಿ ಮಣ್ಣಿನ ಆರೋಗ್ಯ ವೃದ್ಧಿಗೆ ಇವುಗಳನ್ನು ಬಳಸುವ ಗುರಿಯನ್ನು IIT ಬಾಂಬೆಯ ವಿಜ್ಞಾನಿಗಳು ಹೊಂದಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.